ಟೈಮ್ನಲ್ಲಿ ನೆಡೋದಲ್ಲ, ಅದು ಗಡ್ಡಿ ಟೈಮ್ನಲ್ಲಿ ನೆಡುವಂಥದ್ದು. ಗಡ್ಡೆ ಹಾಕಿದ್ದಾರೆ ನೋಡಿ, ಆ ಜಾಗದಲ್ಲಿ ನೆಡುವ ಅಂತ ಮಾಡಿರೋದು. ಓಡಿ ಆಕಳನ್ನ ಇವತ್ತು ಇಲ್ಲಿ ನಮ್ಮ ಒಳಗಡೆನೆ ಬಿಟ್ಟಾಗದೆ. ಹಾಗೆ ಗೈಸ್, ಇದಕ್ಕೆ ಒಂದು ಸ್ವಲ್ಪ ಗೊಬ್ಬರವನ್ನು ಹಾಕಬೇಕಿತ್ತು. ಗೊಬ್ಬರ ಮಾಡೋಷ್ಟು ಸುಮಾರು ಹೊತ್ತಾಯಿತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ದನದ ಕೆಲಸ ಎಲ್ಲ ಮಾಡಿ ಮುಗಿಸಿ ಆಯಿತು. ಇವತ್ತು ನಾನು ಅರಿಶಿಣವನ್ನು ನೆಡಬೇಕು ಅಂತ ಪ್ಲ್ಯಾನ್ ಮಾಡಿರೋದು. ಯಾಕಂತ ಅಂದರೆ ಗೈಸ್, ಅರಿಶಿಣ ಹಾಳಾಗಬಹುದು ಅಂತ ಅಂದ್ಕೊಂಡು, ನಿಜ ಹೇಳ್ಬೇಕಂದ್ರೆ ಗೈಸ್, ಈ ಟೈಮ್ನಲ್ಲಿ ನೆಡೋದಲ್ಲ, ಅದು ಗಡ್ಡಿ ಟೈಮ್ನಲ್ಲಿ ನೆಡುವಂಥದ್ದು. ಗಡ್ಡಿ ಟೈಮ್ ಅಂತ ಹೇಳಿದರೆ ಈ ಬೇಸಿಗೆಗಾಲ ಮುಗಿದು ಮಳೆಗಾಲ ಸ್ಟಾರ್ಟ್ ಆಗುವಂಥ ಟೈಮ್ನಲ್ಲಿ, ಅಂದರೆ ಮೇ ಮಧ್ಯದಲ್ಲಿ, ಅಂದರೆ ಮೇ ಎಂಡ್ ಟೈಮ್ನಲ್ಲಿ ನೆಡುವಂಥದ್ದು. ಹಾಗೆ ನಾಗರ ಪಂಚಮಿ ಅಷ್ಟರೊಳಗೆ ಅದು ಎಲೆ ಎಲ್ಲ ಕೊಯ್ಲಿಕ್ಕಾಗಿರ್ತದೆ, ಅಷ್ಟು ದೊಡ್ಡ ದೊಡ್ಡ ಆಗಿರ್ತದೆ. ಹಾಳಾಗಬಹುದು ಅಂತ ಈಗಲೇ ನೆಡ್ತಿರೋದು. ಮತ್ತು ನಮ್ಮ ತೋಟದಲ್ಲಿ ನೀರು ದಿನಾಲೂ ಬಿಡ್ತಾರಲ್ಲ, ಹಾಗಾಗಿ ಅಷ್ಟೇನು ಹಾಳಾಗುವುದಿಲ್ಲ ಅಂತ ಅಂದುಕೊಂಡು ನೆಡ್ತಾ ಇರುವಂಥದ್ದು. ಯಾಕಂದರೆ ಸುಮಾರು ದಿನ ಆಯಿತು ನಾನು ತೆಗೆದಿಟ್ಟು, ಹಾಗಾಗಿ ಅದನ್ನು ನೆಡೋ ಅಂತ ಮಾಡಿರೋದು. ಗೈಸ್, ನಾನು ಲಾಸ್ಟ್ ಇಯರ್ ನೆಟ್ಟಾವಾಗ ಅಷ್ಟೇನು ಅರಿಶಿಣ ಸಿಕ್ಕಲಿಲ್ಲ. ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಕಾಣಿಸಿದೆ, ನೋಡಿ ಬೇಕಾದರೆ ಚೆಕ್ ಮಾಡಿ. ನನ್ನ ಒಂದು ವ್ಲಾಗ್ನಲ್ಲಿ ಕಾಣಿಸಿದೆ ನಿಮಗೆ ಅರಿಶಿಣದ್ದು. ಹಾಗೆಯೇ ಗೈಸ್, ಅದು ಅಷ್ಟು ಸಿಗಲಿಲ್ಲ ಅಂತ ನಮ್ಮ ಅಜ್ಜಿ ನನಗೆ ಹೇಳಿರೋದೇನಂತ ಅಂದರೆ, ಅದು ಮಣ್ಣು ಮೆದುವಾಗಿರುವಂಥದ್ದು, ಅಂದರೆ ಗಡ್ಡೆ ಬೆಳೆಯೋಕ್ಕೆ ಹೀಗೆ ಈಸಿ ಆಗುವಂಥ ಜಾಗದಲ್ಲಿ ನೆಡಬೇಕು ಅಂತ. ಸೊ ಹಾಗಾಗಿ ಈ ಸಾರಿ ಜಾಗವನ್ನು ಚೇಂಜ್ ಮಾಡಿ, ಅಂದರೆ ಅದು ಆ್ಯಕ್ಚುಲಿ ಹೇಳಬೇಕಂತ ಅಂದರೆ ಅದ್ರದ್ದು ಪ್ರತಿ ಸಾರಿನೂ ಜಾಗ ಚೇಂಜ್ ಮಾಡ್ತಾ ಇರಬೇಕಂತೆ. ನಾನು ಲಾಸ್ಟ್ ಟೈಮ್ ಜಾಗವನ್ನು ಚೇಂಜ್ ಮಾಡಿದೆ, ಬಟ್ ನಾನು ನೆಟ್ಟಿರುವಂಥ ಮೆಥಡ್ ಸರಿಯಾಗಿರಲಿಲ್ಲ. ಸೊ ಈ ಸಾರಿ ಏನಾಗ್ತದೆ ಅಂತ ನೋಡುವ. ಸರಿ, ಅರಿಶಿಣವನ್ನು ಈ ಥರ ಗುಡ್ಡೆ ಹಾಕಿದ್ದಾರೆ ನೋಡಿ, ಆ ಜಾಗದಲ್ಲಿ ನೆಡುವ ಅಂತ ಮಾಡಿರೋದು. ಅಂದರೆ ಮಣ್ಣು ಅಷ್ಟು ಗಟ್ಟಿಯಾಗಿರೋದಿಲ್ಲ, ಒಂಥರ ಗುಡ್ಡೆ ಹಾಕಿರೋದಲ್ಲ ಅದು, ಹಾಗಾಗಿ ಇಲ್ಲಿ ನೆಡುವ ಅಂತ ಮಾಡಿರೋದು. ಈಗಾಗಲೇ ನಾವು ಸುಮಾರಷ್ಟು ಗಿಡ ಎಲ್ಲ ಹಾಕಾಗದೆ, ಆದ್ರೂ ಅಲ್ಲಲ್ಲಿ ಸಣ್ಣ ಪುಟ್ಟ ಜಾಗ ಇರ್ತದೆ ನೋಡಿ, ಅಲ್ಲೆಲ್ಲ ಹಾಕುವ ಅಂತ ಮಾಡಿರೋದು. ಅಲ್ಲೆಲ್ಲ ಸುಮಾರು ಜಾಗ ಇದೆ ಈ ಥರ ಗುಡ್ಡೆ ಹಾಕುವಂಥದ್ದು. ಈಗ ನೆಲ ಅಗಿಯುವಂಥ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು. ನನಗಂತೂ ನೆಲ ಅಗಿದು ಮುಗಿಯೋದು ಎಷ್ಟೊತ್ತಿಗೆ ಅಂತ ಅನ್ನಿಸ್ತದೆ. ಯಾಕಂದರೆ ಗೈಸ್, ನೆಲ ಅಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನನಗಂತೂ ಬೇಗ ಸುಸ್ತಾಗ್ಬಿಡ್ತದೆ. ಮತ್ತು ರೂಢಿನೂ ಇಲ್ಲ ನಮಗಷ್ಟು, ಹಾಗಾಗಿ ಒಂದು ತಾಸಾದರೂ ಬೇಕು ಏನೇನೋ ನನಗೆ ನೆಲ ಎಲ್ಲ ಅಗ್ದು ಮತ್ತು ಅದು ಸರಿ ಲೆವೆಲೆಲ್ಲ ಮಾಡಬೇಕಲ್ಲ, ಹಾಗಾಗಿ ಇಷ್ಟೊತ್ತಿಗೆ ಮುಗೀತದೋ ಅಂತ ಅನ್ನಿಸ್ತದೆ. ಆದರೂ ಮಾಡಬೇಕಲ್ಲ. ಗೈಸ್, ಒಂದು ರೌಂಡ್ ಅಗದಾಯಿತು ನೋಡಿ. ಈಗ ಕುಟಾರಿಯಲ್ಲಿ ಎಲ್ಲ ಲೇವಲ್ ಮಾಡಬೇಕು. ಹಾಗೆ ಗೈಸ್, ಇಷ್ಟು ಜಾಗ ಸಾಕಾಗ್ತದೆ ಇಲ್ವೇನೋ. ಸರಿ, ಅರಿಶಿಣವನ್ನು ತಂದು ನೆಟ್ಟು ಆಮೇಲೆ ನೋಡಬೇಕು, ಮತ್ತು ಬೇಕಂತ ಹೇಳಿದರೆ ಮತ್ತೆ ಅಗಿಯೋದು ಬೇರೆ ಕಡೆ. ಹಾಗೆ ಗೈಸ್, ನಮ್ಮ ಓಡಿ ಆಕಳನ್ನು ಇವತ್ತು ಇಲ್ಲಿ ನಮ್ಮ ಒಳಗಡೆನೆ ಬಿಟ್ಟಾಗದೆ. ಹಾಗೆ ಅವಳು ಇಲ್ಲೇ ಮೇಯ್ತಿದ್ದಾಳೆ. ಹಾಗೆ ಅದ್ರ ಜೊತೆಗೆ ನೋಡಿ ಒಂದು ಬೆಳ್ಳಕ್ಕಿನೂ ಬಂದಿದೆ. ಬೆಳ್ಳಕ್ಕಿನೋ ಕೊಕ್ಕರೇನೋ ಎರಡು ಅಂತರಕ್ಕೆ. ಕುಟಾರಿಯಿಂದ ಮಣ್ಣನ್ನೆಲ್ಲ ಲೇವಲ್ ಮಾಡಿ ಆಯಿತು. ಹಾಗೆ ಗೈಸ್, ಈಗ ಇದಕ್ಕೆ ಬೂದಿಯನ್ನು ಹಾಕಬೇಕಿತ್ತು, ಆದರೆ ನಮ್ಮ ಮನೇಲಿ ಬೂದಿ ತೆಗೆದಿದ್ದು ಇಲ್ಲ, ಹಾಗಾಗಿ ಈಗ ಅರಿಶಿಣ ಒಂದನ್ನೇ ಹಾಕಿ ನೆಡ್ತೆ. ಹಾಗೆ ಗೈಸ್, ಇದಕ್ಕೆ ಒಂದು ಸ್ವಲ್ಪ ಗೊಬ್ಬರವನ್ನು ಹಾಕಬೇಕಿತ್ತು. ಗೊಬ್ಬರವನ್ನು ಆಮೇಲೆ ಹಾಕಿದ್ರಾಯ್ತು ಅಂತ ನೋಡಿದೆ. ಆಮೇಲೆ ಬೂದಿಯನ್ನು ಹಾಕಬೇಕಿದ್ರೆ ಗೊಬ್ಬರವನ್ನು ಹಾಕಿದ್ರಾಯ್ತು ಅಂತ ಮಾಡಿದೆ.
ಸೊ ಈ ಥರ ಒಂದು ಕೋಲನ್ನು ತಗೊಂಡು ಆಮೇಲೆ ಇಲ್ಲಿ ಒಂದು ಹೊಂಡ ಮಾಡಿ ಅದರೊಳಗೆ ಅರಿಶಿಣವನ್ನು ಹಾಕಿಟ್ಟಿದೆ ನೋಡಿ. ಈಗ ಮಣ್ಣನ್ನು ಮುಚ್ಚಬೇಕು. ಹಾಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಕೈಯಿಂದನೇ ಹೊಂಡ ಮಾಡಿದೆ, ಅದು ಬೇಗ ಬೇಗ ಆಗೋದಿಲ್ಲ ಅಂತ ಒಂದು ಕೋಲನ್ನು ತಗೊಂಡು ಮಾಡಿದೆ. ಹಾಗೆ ಎಲ್ಲ ಅರಿಶಿಣ ಇದರೊಳಗೆ ಹಿಡಿತು ಗೈಸ್. ಹಾಗೆ ಈಗ ಇದನ್ನು ಅರಿಶಿಣವನ್ನೆಲ್ಲ ಮುಚ್ಚಬೇಕು. ಈಗ ಮಣ್ಣು ಅರಿಶಿಣವನ್ನು ನೆಟ್ಟು ಹಾಗೆ ಅದ್ರ ಮೇಲೆ ಇದು ಬಾಳೆ ಸೆರಬು ಮತ್ತು ಸೋಗೆಯನ್ನು ಹಾಕಿದೆ. ಇಲ್ಲ ಅಂತಂದರೆ ಗೈಸ್ ನಮ್ಮನೆ ಕೋಳಿ ಬಂದು ಕೆದರಿ ಎಲ್ಲ ಅರಿಶಿಣ ಇಡೀ ಊರಿಗೆ ಮಾಡಿಬಿಡೋದು ಅಂತ ಹಾಗೆ ಮಾಡಿದೆ. ಹಾಗೆ ಗೈಸ್ ಈಗ ನಮ್ಮ ಬೋಡಿ ಒಂದು ಇಲ್ಲೇ ಅದೇ, ಅವಳೊಂದು ಮೆಟ್ಟದೆ ಇದ್ದರೆ ಸಾಕು, ಊರಲ್ಲಿ ಮೇಯ್ತಾ ಅದೇ ಗೈಸ್. ಸೊ ಅರಿಶಿಣವನ್ನು ನೆಟ್ಟು ಬಂದ ಮೇಲೆ ಹಾಗೆ ಒಂದು ಹಿಡಿಯನ್ನು ಮಾಡಿದೆ ನೋಡಿ. ಇಷ್ಟು ಈ ಹಿಡಿ ಮಾಡ್ಲಿಕ್ಕೆ ಸುಮಾರು ಹೊತ್ತಾಯಿತು. ಮತ್ತು ಅದು ಒಣಗಿದ್ದು ಮಡ್ಲಾಗಿತ್ತು, ಅದನ್ನೆಲ್ಲ ತೆಗೆದು ಇಷ್ಟು ರೆಡಿ ಮಾಡೋಷ್ಟು ಸುಮಾರು ಹೊತ್ತಾಯಿತು. ಹಾಗೆ ಟೈಮ್ ಈಗ ಸಂಜೆ ಆಗ್ತಾ ಬಂತು. ಮತ್ತು ನೋಡಿ ಗೈಸ್, ಇಷ್ಟು ದಪ್ಪ ಹಿಡಿ, ಅದು ಕಡ್ಡಿ ಸರಿ ಇಲ್ಲ ಗೈಸ್, ಅದು ಒಣಗಿದ್ದು ಮಡ್ಲಾಗಿದ್ದರಿಂದ ಮುರಿದೇ ಹೋಗ್ತಿತ್ತು. ಹಾಗೆ ನೋಡಿ. ಸೊ ಗೈಸ್ ಈಗ ನಾನು ಮತ್ತು ಅಮ್ಮ ಸೌದೆಗಂತ ಹೋಗ್ತಾ ಇದ್ರು. ಏನೇ ಗೈಸ್ ನಮ್ಮ ದನಗಳು ಇನ್ನೂ ತನಕ ಯಾವುದೂ ಬರಲಿಲ್ಲ, ಬೋಡಿ ಒಂದೇ ಬಂದಿರೋದು. ಹಾಗೆ ಇದ್ದವರೆಲ್ಲ ಬರುವುದು ಇವತ್ತು ಲೇಟ್, ಏನೋ ಇಷ್ಟೊತ್ತಿಗೆಲ್ಲ ಬರ್ತಿದ್ರು, ಇನ್ನೂ ತನಕ ಬರಲಿಲ್ಲ ಗೈಸ್. ಹಾಗೆ ಗೈಸ್ ನಮ್ಮೊಟ್ಟಿಗೆ ನಮ್ಮ ಕುಜೂರನ್ನು ಬಂದದ್ದು ನೋಡಿ, ಅಲ್ಲಿ ಸೈಕಲ್ ಹೊಡಿತಿದ್ದಾನೆ. ಕುಚ್ಚು ನೋಡಿ ಹೆಂಗೆ ಮಾಡ್ತಿದ್ದ ಅಂತ.